ಆಮೇಲೆ ಈಗ 29ನೇ ತಾರೀಕಿಂದ ನಾವು ಪಂಚಾಯಿತಿ ವೈಸ್ ಈಗಾಗಲೇ ಅದರ ರೂಪರೇಷೆಗಳನ್ನು ಮಾಡಿದ್ದರಿಂದ ಒಂದು ವೇಳಾಪಟ್ಟಿ ಈಗಾಗಲೇ ನಿಗದಿಯಾಗಿದೆ. 29ನೇ ತಾರೀಕಿಂದ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ 28 ಗ್ರಾಮ ಪಂಚಾಯತ್ಗಳು ಕೂಡ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ಸರ್ಕಾರದ ಸುತ್ತೋಲೆ ಬಂದಿದೆ. ಅದರಲ್ಲಿ ಈಗಾಗಲೇ ಕಾರ್ಯನಿರ್ವಾಹಕ ನಮ್ಮ ಸಮಿತಿಯ ಏನು ಈ ಒಂದು ಯೋಜನೆಗಳ ಜನರಿಗೆ ನಾವು ಚರ್ಚಿಸಲಿಕ್ಕೆ ಸಾಧ್ಯ ಸಂಪೂರ್ಣ ಸಹಕಾರ ಪ್ರತಿ ಪಂಚಾಯಿತಿ ಎಲ್ಲ ಕೇಂದ್ರ ಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಈಗಾಗಲೇ ವೇಳಾಪಟ್ಟಿ ನಿಗದಿಯಾಗಿದೆ. ಒಂದು ನಾಳೆ ನಾಟಕದಿಂದ ಪ್ರಾರಂಭ ಆಗ್ತಿರೋದ್ರಿಂದ ಈ ಒಂದು ಇಲ್ಲಿ ಏನು ನಾವು ಸಭೆ ಸೇರ್ತಾ ಇದ್ದೀವಿ, ಈ ಸಭೆ ಹೆಚ್ಚು ಇಲ್ಲಿ ವೃತ್ತಿಯನ್ನು ಕಲಿಸಿಕೊಂಡು ಎಲ್ಲ ಘೋಷಿಸೋದ್ರಿಂದ ಅದೇ ಬಂದಿರೋದ್ರಿಂದ ಸಾಧ್ಯವಾಗಲಿಲ್ಲ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಬಳ್ಳಾಪುರ ವಿಭಾಗದ ದೊಡ್ಡಬಳ್ಳಾಪುರ ಘಟಕದ ಸಮಸ್ತ ಚಾಲನಾ ಸಿಬ್ಬಂದಿ ಪರವಾಗಿ, ಆಡಳಿತ ಸಿಬ್ಬಂದಿ ಪರವಾಗಿ, ಭದ್ರತಾ ಸಿಬ್ಬಂದಿ ಪರವಾಗಿ ಹಾಗೂ ತಾಂತ್ರಿಕ ಸಿಬ್ಬಂದಿ ಪರವಾಗಿ ಹೊಸದಾಗಿ ಪರಿಚಯ ಮಾಡಿಕೊಳ್ಳೋದು ಅಂತಂದ್ರೆ ನನ್ನ ಹೆಸರು ವೆಂಕಟರಾವ್ ಅಂತ ಪ್ರಭಾಗ ಘಟಕ ವ್ಯವಸ್ಥಾಪಕನಾಗಿ ಕಳೆದ 1 ವರ್ಷದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ನಮಸ್ಕಾರಗಳೊಂದಿಗೆ ಈ ಸಭೆಗೆ ವಿಚಾರಗಳನ್ನು ತಿಳಿಸೋದಕ್ಕೆ ಏಕೆಂತಂದ್ರೆ ಇವತ್ತು ಪಂಚಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಹೇಗಾಗಿದೆ, ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರ ನಮ್ಮ ಗ್ಯಾರಂಟಿ ಯೋಜನೆಗಳ ರಾಜ್ಯ ಸರ್ಕಾರದಲ್ಲಿ ಬೇರೆ ಸರ್ಕಾರಗಳು ಪ್ರೇರೇಪಿತರಾಗಿ ಇದೇ ಒಂದು ಅನುಷ್ಠಾನ ನಮ್ಮದು ಸರ್ಕಾರ ಮಾಡೆಲ್ ಆಗಿಕೊಂಡು ಬೇರೆ ಕಡೆ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡೋದಕ್ಕೆ ಮೊದಲನೇದಾಗಿ ತಾಲೂಕು ಮಟ್ಟದಿಂದ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಅನುಷ್ಠಾನ ಯಶಸ್ವಿಯಾಗಿರೋದಕ್ಕೆ ಜೋರಾದ ಚಪ್ಪಾಳೆ ನೋಡಿ. ಅದಕ್ಕೆ ದೀಪ ಕೂಡ ಪ್ರಚೋದಿಸ್ತಾ ಇದೆ. ಈ ವಿಚಾರದಲ್ಲಿ ಯಾಕೆ ಹೇಳ್ತೀನಿ ಅಂತಂದ್ರೆ, ಈಗ ಎಲ್ಲ ಬೇರೆ ಬೇರೆ ಯೋಜನೆಗಳಿದೆ, ಬೇರೆ ಬೇರೆ ನಮ್ಮ ಯೋಜನೆಯಲ್ಲಿ ಯಾವುದೇ ಒಂದು ಏನು ಕಂಪ್ಯೂಟರ್ ಅಲ್ಲಿ ನೆಟ್ವರ್ಕ್ ಇಲ್ಲ ಅನ್ನೋ ತರ ಇಲ್ಲ. ಆಮೇಲೆ ಯಾವುದೇ ರೀತಿಯಾದ ಮಾನದಂಡ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮಹಾಯಾನ 1500 ಇಂದ 1.5 ಲಕ್ಷ ತಗೊಳ್ಳುವಂತ ಎಲ್ಲ ಮಹಿಳೆಯರು ಯಾವುದೇ ಮಾನದಂಡ ಇಲ್ಲದೆ ಬರೀ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ಅವ್ರನ್ನ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದಾದ್ಯಂತ ಯಾವುದೇ ಒಂದು ಮಾನದಂಡದಿಂದ ಕರ್ಕೊಂಡು ಹೋಗುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಚಾಲಕ ಮತ್ತು ನಿರ್ವಾಹಕರಿಗೆ ಒಂದು ಶ್ರೇಷ್ಠವಾಗಿ ಇವೆಲ್ಲರೂ ಯಾಕೆಂತಂದ್ರೆ ಅವ್ರಿಲ್ಲ ಅಂತಂದ್ರೆ ನಮ್ಮಲ್ಲಿ ಯಾವುದೇ ಕೆಲಸ ಮಾಡಕ್ ಆಗ್ತಾ ಇರಲಿಲ್ಲ ಅಂತ ಒಂದು ಇತ್ತೀಚೆಗಷ್ಟೇ ಕಳೆದ 24ನೇ ತಾರೀಕು ಚಾಲಕರ ದಿನಾಚರಣೆ ಅಂತಾನೆ ಮಾಡಿದ್ವಿ. ಅವ್ರಿಗೆಲ್ಲ ಮಾಡಿ, ಯಾಕೆಂತಂದ್ರೆ ಅವ್ರು ಮಾಡಿದಾಗ ಅವರಷ್ಟೇ ನಮಗೆ ಅವ್ರು ಚೆನ್ನಾಗಿದ್ದಾಗ ಮಾತ್ರ ಟ್ರೈನಿಂಗ್ ಎಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸೊ ನನ್ನ ಪ್ರಕಾರ ಬೇಕಾದ್ರೆ ಒಂದು ನಿಮ್ಮಲ್ಲಿ ಏನಾದ್ರು ಅಂತಂದ್ರೆ ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡಬಹುದಾಗಿದ್ದರೆ ಹೇಳಿ. ಬಟ್ ಎಲ್ಲಿ ಅಂತಂದ್ರೆ ಮೂಲೆ ಮೂಲೆಗಳಿಗೆ ಒಂದು ಬೇಜಾರಾಗ್ತದೆ ಅಂತಂದ್ರೆ ತಾಲೂಕಿನಾದ್ಯಂತ ಮೂಲೆ ಮೂಲೆಯಲ್ಲೂ ನಾನು ಸಾರಿಗೆ ವ್ಯವಸ್ಥೆನ ಕೊಡ್ಲಿಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ. ಯಾಕೆಂತಂದ್ರೆ ನನ್ನಲ್ಲಿ ಒಂದು ದಿನಕ್ಕೆ 28,618 ಕಿಲೋಮೀಟರ್ ಅಷ್ಟು ನಂದು ಒಂದು ದಿನಕ್ಕೆ ಕಾರ್ಯವ್ಯಾಪ್ತಿ ಇದೆ. ಅಷ್ಟು ಹೋಗುತ್ತೆ. ಈಗ ಜಾಸ್ತಿ ಅಂತಂದ್ರೆ ಈಗ ಬೇರೆ ಬೇರೆ ಕ್ಷೇತ್ರಗಳಿಗೆ ಧರ್ಮಸ್ಥಳ, ಶೃಂಗೇರಿ, ಹೊರನಾಡು ಈ ಕಡೆಗೆಲ್ಲ ನಮ್ದು ವಾಹನಗಳು ಸಂಚಾರ ಆಗ್ತಾರೆ. ಬಟ್ ಮೂಲೆಗೆ ತಗೊಂಡಾಗ ಈಗ ಕಾಕೋಳಂತೆ, ಈಗ ಯಾವ್ದು ಕೋಟಳಿ ಕೊಡಬೇಕಾ, ಮತ್ತೆ ಈ ತರದ ಒಂದು ಕೆಲವುಗಳಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಿದೆ ಅಂತ ಸುಮಾರು ಕಡೆ ನನಗೆ ಬರ್ತದೆ. ಬಟ್ ಅದರಲ್ಲಿ ಏನಾಗ್ತಿದೆ ಅಂತಂದ್ರೆ ಇರೋ ವ್ಯವಸ್ಥೆನ ಬೇರೆ ಯಾವ ಹೊಸದಾಗಿ ಬಂದಿಲ್ಲ. ಇರೋ ವ್ಯವಸ್ಥೆನ ಸ್ಟ್ರೀಮ್ ಲೈನ್ ಮಾಡಿ ಮುಂಚೆ ಏನಾಗ್ತಿತ್ತು ಅಂತಂದ್ರೆ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಜನಸಂದಣಿ ತುಂಬಾ ಇರೋದು. ಬಂದ ತಕ್ಷಣ ಜನ ಹತ್ತಕ್ಕಾಗದೆ ಡೋರ್ಗಳೆಲ್ಲ ಮುರಿದೋಗಿ ಇದನ್ನೆಲ್ಲ ಆಗೋದು. ಬಟ್ ಈಗ ಅದೇ ಜನರೇ ಅದೇ ಬಸ್ ಸ್ಟ್ರೀಮ್ ಲೈನ್ ಮಾಡಿದ್ವಿ. ಸೋಮವಾರ ಆರಾಮಾಗಿ ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಸೀಟ್ ಇಟ್ಕೊಂಡು ಹೋಗ್ಬೋದು. ಈ ಒಂದು ವ್ಯವಸ್ಥೆ ಮಾಡ್ಕೊಂಡಿರೋ ನನ್ನ ಎಂಟೈರ್ ಟೀಮ್ ನನ್ನ ಜೊತೆ ಇದೆ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದ ಇದನ್ನು ಸಂದೇಹನೇ ಇಲ್ಲ. ಅಷ್ಟು ಒಳ್ಳೆ ಸಾರಿಗೆ ವ್ಯವಸ್ಥೆ ಕೊಡ್ತಾ ಇರೋದು. ಆಮೇಲೆ ನಾವು ಪಂಚಗ್ಯಾರಂಟಿ ಈಗ ನೆಕ್ಸ್ಟ್ ನೀವು 28ರಿಂದ ಅಥವಾ 29ರಿಂದ 19 2ರವರೆಗೂ ನೀವು ಏನೆಲ್ಲ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಾ, ಇದು ಎಲ್ಲರಿಗೂ ತಲುಪಬೇಕು ಅನ್ನೋ ಒಂದು ಉದ್ದೇಶ, ಯಶಸ್ವಿಯಾಗಿ ಆಗಬೇಕು ಅಂತ. ಯಾಕಂತಂದ್ರೆ ಕೆಲವು ಕಡೆ ಮಾಹಿತಿಯ ಕೊರತೆ ಇರ್ಬೋದು ಅಥವಾ ರೀಚ್ ಆಗದೆ ಇರ್ಬೋದು. ಅಂತದ್ರಲ್ಲಿ ಈಗ ನಾವೇ ಗ್ರಾಮ ಮಟ್ಟಕ್ಕೆ ಹೋದಾಗ ಅವ್ರಿಗೆ ಏನು ಒರಿಜಿನಲ್ ಏನ್ ಸಮಸ್ಯೆ ಇದೆ, ಅವ್ರು ಅಲ್ಲಿಂದ ಇಲ್ಲಿ ಬರಬಹುದು, ಅಲ್ಲೆಲ್ಲರೂ ಸೇರಿಸಿ ಮಾಡಿದಾಗ ಅಂತ ಒಂದು ಯೋಜನೆ ಇದೆ. ಆ
ಶ್ಲಾಘನೀಯವಾಗಿರುವಂಥದ್ದು. ಬಟ್ ಅದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಆಗಬೇಕು ಅಂತಂದ್ರೆ ನಮ್ಮೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಅದರ ಜೊತೆಗೆ ಸದಸ್ಯರು ಎಲ್ಲರೂ ಒಟ್ಟಿಗೆ ಸೇರಿಸಿ ಕೈಗೂಡಿಸಿ ನಾವು ಮಾಡ್ಕೊಂತಂದ್ರೆ ಈ ಕಾರ್ಯಕ್ರಮ ನಮ್ಮ ಜಿಲ್ಲೆ ಮೊದಲನೇದಾಗಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಯಶಸ್ವಿಯಾಗಿ ಆಗುತ್ತೆ ಅನ್ನೋದಕ್ಕೆ ನಾನೆಲ್ಲರ ಪರವಾಗಿ ಯಾಕೆಂತಂದ್ರೆ ಎಲ್ಲಿ ಗ್ರಾಮ ಚೆನ್ನಾಗಾಗುತ್ತೆ ಅಲ್ಲಿ ತಾಲೂಕು ಚೆನ್ನಾಗಾಗುತ್ತೆ, ತಾಲೂಕು ಚೆನ್ನಾಗಿದ್ರೆ ಜಿಲ್ಲೆ ಚೆನ್ನಾಗಿ, ಜಿಲ್ಲೆ ಆಗಿದ್ರೆ ರಾಜ್ಯ ಚೆನ್ನಾಗುತ್ತೆ. ಗ್ರೌಂಡ್ ಲೆವೆಲ್ ಇಂದ ಬಂದಾಗ ಅಷ್ಟೇ ನಮಗೆ ಅದರದ್ದು ಮಾಹಿತಿ ಆಗಲಿ ಅದ್ರ ಯಾವ್ದಾದ್ರು ಸಂವಹನ ಆಗಲಿ ಮಾಡೋದಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಸದಸ್ಯರು ಎಲ್ಲರನ್ನು ಹೇಗೆ ಟೀಮ್ ವರ್ಕ್ ಮಾಡ್ಕೊಂಡಿದ್ರ, ಈಗ ಹೇಗೆ ಅಂತ ಹೇಳಿದ್ರೆ ಈಗ ಅಷ್ಟು ದಿನ ಸತತವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಹಗಲು ರಾತ್ರಿ ಅಂತ ಕೆಲಸ ಮಾಡ್ತಾನೆ ಹೌದಲ್ವ. ಸೊ ಹಾಗಾಗಿ ಮೊದಲನೇದಾಗಿ ದಯವಿಟ್ಟು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳುವಂಥದ್ದು, ಹೀಗೆಂದ್ರೆ ಬೇರೆ ಬೇರೆ ಕಡೆ ಹೋಗುವಂಥದ್ದು. ಆಮೇಲೆ ನೀವೆಲ್ಲರೂ ಇಷ್ಟೊಂದು ಯಶಸ್ವಿಯಾಗಿ ಕೆಲಸ ಮಾಡಬೇಕು ಅಂತಂದಾಗ ಸ್ವಲ್ಪ ಸಮಯಾವಕಾಶ ಜಾಸ್ತಿ ತಗೊಳ್ತೀನಿ. ಇಷ್ಟೊಂದು ಯಶಸ್ವಿಯಾಗಿ ಕೆಲಸ ಮಾಡಬೇಕು ಅಂತಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯವರ ಸಹಕಾರ ಬೇಕಾಗುತ್ತೆ. ಹೌದು, ಮನೆಯ ಗೃಹಲಕ್ಷ್ಮಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಆತ್ಮಲಕ್ಷ್ಮಿ ಆರೋಗ್ಯನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದೆಲ್ಲ ಒಂದಕ್ಕೊಂದು ಮನೆಯೇ ಮಂತ್ರಾಲಯ ಆದ್ಮೇಲೆ ಬೇರೆ ಒಂದು ವಿಷಯ. ಹಾಗಾಗಿ ನಾನು ಒಂದೇ ಒಂದು ಸಣ್ಣ ಲೈನ್ ಹೇಳ್ಬೋದು ಅಂತ ಹೇಳಿದ್ರೆ ಯುವನಿಧಿಯ ಶಕ್ತಿ ಯೋಜನೆ ಏನಿದೆ, ಯುವನಿಧಿಯ ಶಕ್ತಿ ಜ್ಯೋತಿ ಬೆಳಗುವುದರ ಮೂಲಕ ಗೃಹಲಕ್ಷ್ಮಿಯಾಗಿ ಕರ್ನಾಟಕದ ಜನತೆ ಭಾಗ್ಯವಂತರಾಗುವಂತ. ಅಂದ್ರೆ ಈ 5 ಗ್ಯಾರಂಟಿ ಯೋಜನೆಗಳಿದೆ. ಯಾವ್ದು ಗೃಹಲಕ್ಷ್ಮಿ ಇದೆ, ಗೃಹಶಕ್ತಿ ಇದೆ, ಶಕ್ತಿ ಇದೆ, ಯುವನಿಧಿ ಇದೆ. ಅದಕ್ಕೆ ಸಿಂಪಲ್ ವಿಚಾರ, ಯುವನಿಧಿ ಅನ್ನೋದು ಅದೊಂದು ಶಕ್ತಿ. ಯುವನಿಧಿಯ ಶಕ್ತಿ ಜ್ಯೋತಿ ಅಂತಂದ್ರೆ ಗೃಹ ಜ್ಯೋತಿ ಬೆಳಗುವುದರ ಮೂಲಕ ಗೃಹಲಕ್ಷ್ಮಿ ಅಂತಂದ್ರೆ ಲಕ್ಷ್ಮಿಯಾಗಿ ಕರ್ನಾಟಕದ ಜನತೆ ಭಾಗ್ಯವಂತರ, ಅದು ಭಾಗ್ಯ ಜ್ಯೋತಿ, ಭಾಗ್ಯವಂತ. ಸೊ ಇದನ್ನ ಒಂದು ಲೈನ್ ಹೇಳ್ಬೋದು. ಆಮೇಲೆ ಒಂದೇ ಒಂದು ಸಣ್ಣ ವಿಚಾರ ಯಾಕೆ ಹೇಳ್ಬೇಕು ಅಂದ್ರೆ ಎಲ್ಲಾದ್ರೂ ಸಮಾರಂಭ ಹೇಳಬೇಕು ಅಥವಾ ಎಲ್ಲಾದ್ರೂ ಕಾರ್ಯಕ್ರಮ ಆಗ್ಬೇಕು ಅಂದ್ರೆ ಎಲ್ಲೋ ಒಂದು ಸಣ್ಣ ಕನ್ನಡದ ಸಾಹಿತ್ಯ ಎಲ್ಲೋ ಒಂದು ಕಡೆ ಇರುತ್ತೆ. ವಿಶ್ವನಾಥ್ ಅವರ ಅನುಮತಿ ಹೇಗಿರುತ್ತೆ ಕಾರ್ಯಕ್ರಮಗಳು ಹೇಗಿರುತ್ತೆ ಅನ್ನೋ ವಿಷಯ ನಮ್ಮೆಲ್ಲರ ಅದಕ್ಕೆ ಒಂದು ಸಣ್ಣ ಕವಿತೆ ನಿರ್ವಹಣಾಧಿಕಾರಿ ಅವರ ಅನುಮತಿ ಮೇಲೆ ನಮ್ಮೆಲ್ಲರ ಪ್ರೀತಿಯ ವಿಶ್ವನಾಥ, ನಮ್ಮೆಲ್ಲರ ಪ್ರೀತಿಯ ವಿಶ್ವನಾಥ, ನೀವಾದ್ರಿ ಗ್ಯಾರಂಟಿ ಅಭಿವೃದ್ಧಿ ಪ್ರಾಧಿಕಾರದ ಅಮರನಾಥ. ಅಮರನಾಥ ಅಂತಂದ್ರೆ ಎಲ್ಲೂ ಅದಕ್ಕೆ ಇದೇ ಇಲ್ಲ, ಎಲ್ಲಿಗೆ ಹೋದ್ರು ಜಯ ಅಂತ. ನೀವಾದ್ರಿ ಗ್ಯಾರಂಟಿ ಅಭಿವೃದ್ಧಿ ಪ್ರಾಧಿಕಾರದ ಅಮರನಾಥ. ನಿಮ್ಮ ಕಾರ್ಯ ವೈಖರಿಯಿಂದಾಗಿದೆ ಯೋಜನೆಗಳ ಅನುಷ್ಠಾನದ ಪ್ರಗತಿಯ ಕೆಲಸಕ್ಕೆ ಪ್ರಚಾರಾರ್ಥ. ಅಂತಂದ್ರೆ ಇಷ್ಟು ಕೆಲಸಗಳು ಒಬ್ಬರೇ ಮಾಡಕ್ಕಾಗಲ್ಲ, ನಿಮ್ದೆಲ್ಲ ಟೀಮ್ ವರ್ಕ್ ಇದೆ. ಹಾಗಾಗಿ ಟೀಮ್ ವರ್ಕ್ ಮಾಡ್ಕೊಡೋದಕ್ಕೆ ಅವರು ಪ್ರಚಾರ ಅವ್ರನ್ನ ಮನೆಯಲ್ಲಿ ಕರೆಕ್ಟಾಗಿ ಕರ್ಕೊಂಡು ಮಾಡಿ ಇದಕ್ಕಾಗಲಿಕ್ಕೆ ನೀವಾದರೆ ನಿಮ್ಮ ನೆಚ್ಚಿನ ಮಡದಿಯ ಪ್ರಾಣನಾಥ, ನೀವಾದರೆ ನಿಮ್ಮ ನೆಚ್ಚಿನ ಮಡದಿಯ ಪ್ರಾಣನಾಥ. ಈ ಸಣ್ಣ ಆಶು ಕವಿತೆಯನ್ನು ಮನೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ನನ್ನ ಒಂದು ಸಣ್ಣ ಆಶು ಕವಿತೆ. ಸೊ ಯಶಸ್ವಿ ಈಗ ಶಕ್ತಿ ಯೋಜನೆ ಎಲ್ಲರೂ ಬಸ್ಸಲ್ಲಿ ನಾವು ಫ್ರೀಯಾಗಿ ಹೋಗ್ತಾ ಇದೀವಿ, ಇದೆಲ್ಲ ಆಯ್ತು. ಬಟ್ ಹಾಗಾದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಸ್ತಿತ್ವ ಏನು, ಹೇಗಿದೆ, ಹೇಗೆ ಕೆಲಸ ಮಾಡ್ತಾ ಇದೆ, ಫ್ರೀ ಅನ್ನೋದು ಎಲ್ಲದನ್ನು ನಾವು ಪ್ರಚಾರ ಮಾಡ್ತೀವಿ. ಹಾಗಾಗಿ ಅದು ಅನುಷ್ಠಾನ ಚೆನ್ನಾಗುತ್ತೆ. ಅದಕ್ಕೆ ಎಲ್ಲೋ ಒಂದ್ ಕಡೆ ಹೇಳ್ತೀವಿ, ಒಬ್ಬೊಬ್ಬರಿಗೆ ಒಂದೊಂದು ತರ ಕಾಣುತ್ತೆ ಶಕ್ತಿ ಯೋಜನೆ, ಒಬ್ಬೊಬ್ಬರಿಗೆ ಒಂದೊಂದು ತರ ಕಾಣಿಸುತ್ತೆ. ಹೇಗೆ ಅಂತಂದ್ರೆ ಶಕ್ತಿ ಅನ್ನೋದೊಂದು ಹೂವ ಅನ್ನೋ ಒಂದು ವಿಚಾರಕ್ಕೆ ಬಂದ್ರೆ ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಕ್ಕರೆ ಗಿಡದಿ ನಗುತ್ತಿ ಅಂದ್ರೆ ಗಿಡದಲ್ಲಿ ಯಾರು ಕಿತ್ಕೊಳ್ಳೋಕೆ ಇಷ್ಟಪಡಲ್ಲ, ಅದನ್ನ ನೋಡ್ತಾ ಇದ್ದಾರೆ, ಗಿಡದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಶಕ್ತಿ ಅದು. ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಕ್ಕರೆಗೆ ಚಂದ, ಮಡದಿ ಮುಡಿದಿರವು ಯುವಕನಿಗೆ ಚಂದ, ಮಡದಿ ಮುಡಿದಿರವು ಯುವಕನಿಗೆ ಚಂದ, ಗುಡಿಯೊಳಗೆ ಕೊಡುವವು ದೈವ ಭಕ್ತನಿಗೆ ಚಂದ, ಬಿಡಿಗಾಸು ಹೂವೊಳಗೆ ಮಂಕುತಿಮ್ಮ. ಅಂದ್ರೆ ನಮ್ದು ಯಾಕೆಂತಂದ್ರೆ ಪ್ರತಿ 1 ಕಿಲೋಮೀಟರ್ ಆಗ್ಬೇಕು ಅಂತಂದ್ರೆ 52 ರೂಪಾಯಿ ಖರ್ಚಾಗುತ್ತೆ. ಸೊ 52 ರೂಪಾಯಿ ಖರ್ಚಾಗಬೇಕು ಅಂತ ಹೇಳಿದಾಗ ಅದಕ್ಕೆ ಮಾಡ್ತೀವಿ, ಡೀಸೆಲ್ ಹಾಕ್ಬೇಕು, ಸರ್ಕಾರ ಕೊಡ್ಬೇಕು, ಇದೆಲ್ಲ ಮಾಡ್ಬೇಕು. ಇದೆಲ್ಲ ಮಾಡ್ಬೇಕು ಅಂತಂದ್ರೆ ಬಿಡಿಗಾಸು ಹೂವೊಳಗೆ ಮಂಕುತಿಮ್ಮ. ನೀವೆಲ್ಲರೂ ಒಟ್ಟಿಗೆ ಸೇರಿ ಏನು ಶಕ್ತಿ ಯೋಜನೆ ಅನುಷ್ಠಾನ ಏನ್ ಮಾಡ್ತೀವಿ ಅಂತಂದ್ರೆ ಆ ಒಂದು ಕಾಸಿಂದ ನಮ್ಮೆಲ್ಲರ ಜೀವನ ನಡೀತಾ ಇದೆ ಅಂತ ಈ ಮಾತನ್ನ ಹೇಳ ಅವಕಾಶ ಯಾವ್ದಾದ್ರು ವಿಚಾರ ಇರಲಿ ದಯವಿಟ್ಟು ನಾನು ನಂಬರ್ ತಗೊಳ್ಳಿ. ಯಾವ್ದಾದ್ರು ವಿಚಾರ ಇರಲಿ, ಎನಿ ಟೈಮ್ ಎನಿ ಪ್ಲೇಸ್ ಎನಿ ಹೆಚ್ಚು ಕಡೆ ಒಂದು 1000-1500 ಕಾಲು ಒಂದು ದಿನಕ್ಕೆ ಅಟೆಂಡ್ ಮಾಡ್ತಾ ಇರ್ತೀನಿ. ಶಕ್ತಿ ರಿಲೇಟೆಡ್ ಯೋಜನೆಯಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಯಾವಾಗಲೂ
ಒಂದು ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಯೋಜನೆಗಳನ್ನ ಜಾರಿಗೆ ತಂದರೆ ಸರ್ಕಾರ ಯಾವುದೇ ಯೋಜನೆಗಳನ್ನ ಜಾರಿಗೆ ತಂದಾಗ ಅದನ್ನ ಕಾರ್ಯರೂಪಕ್ಕೆ ತರುವುದರಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಗ್ರಾಮದಲ್ಲಿ ಇವತ್ತು ಅನ್ನಭಾಗ್ಯ ಯೋಜನೆ ಆ ಇಲಾಖೆಯಿಂದ ಶ್ರೀಧರ್ ಸರ್ ಬಂದು ಅದರ ಬಗ್ಗೆ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ನೀಡಿದ್ದಾರೆ. ಮತ್ತೆ ನಾವು ನಮ್ಮ ಸಮಿತಿಯವರು ಏನು ಸಾರ್ವಜನಿಕರು ಫಲಾನುಭವಿಗಳು ಆ ಇಲಾಖೆಯ ಸಮಸ್ಯೆಗಳನ್ನು ಏನು ಹೇಳ್ಕೊಂಡಿದ್ದಾರೆ ಅದನ್ನು ಕೂಡ ಅವರ ಗಮನಕ್ಕೆ ತಿಳಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಆಹಾರ ಮತ್ತು ಸರಬರಾಜು ಇಲಾಖೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಆ ಒಂದು ಯೋಜನೆಯನ್ನ ತಲುಪಿಸುವ ನಿಟ್ಟಿನಲ್ಲಿ ಸರ್ಕಾರದ ಆಶಯವನ್ನು ಈಡೇರಿಸುವಲ್ಲಿ ನಾವು ಮತ್ತೆ ತಾವೆಲ್ಲರೂ ಕೂಡ ಪ್ರಯತ್ನವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಗೃಹಲಕ್ಷ್ಮಿ ಯೋಜನೆ ಇವತ್ತು ತಾಲೂಕಲ್ಲಿ 96% ಅಷ್ಟು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ. ಆ ನಿಟ್ಟಿನಲ್ಲಿ ಮಹಿಳೆಯರು ಈ ಸರ್ಕಾರದ ಯೋಜನೆಯಿಂದ ಸಂತಸ ಆಗಿರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ. ಇವತ್ತು ಮಹಿಳೆಯರ ಒಂದು ಸಬಲೀಕರಣ, ಏನು ನಾರಿ ದೇಶದ ಶಕ್ತಿ, ಮಹಿಳೆಯರ ದೇಶದ ಶಕ್ತಿ ಅಂತ ಹೇಳ್ತಾ ಇದ್ರು, ಇವತ್ತು ನಿಜವಾಗ್ಲೂ ಆ ಶಕ್ತಿಯನ್ನು ತುಂಬಿರ್ತಕ್ಕಂಥ ಮಹಿಳೆಯರು ಸರ್ಕಾರ ಮಾಡಿದ್ರೆ ನಮ್ಮ ಈ ರಾಜ್ಯದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿ ಭಾರಿ ಹೆಮ್ಮೆಯಿಂದ ನಾನು ಹೇಳಿಕೆ ಬಯಸ್ತೇನೆ. ಇವತ್ತು ಕುಟುಂಬದ ಹೊರೆಯನ್ನು ಕಡಿಮೆ ಮಾಡಿದೆ ಆರ್ಥಿಕವಾಗಿ. ಇವತ್ತು ಹೆಣ್ಣುಮಕ್ಕಳು ನಮ್ಮ ತಾಯಿಯಲ್ಲಿರುವ ಕುಟುಂಬವನ್ನ ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ಇನ್ನೊಬ್ಬರನ್ನ ಕೈ ಚಾಚಬೇಕಾಗಿತ್ತು. ಇವತ್ತು ಹಣ್ಣು ತರಲಿಕ್ಕೋ, ಹಾಲು ತರಲಿಕ್ಕೋ, ಬಾತ್ರೆ ತರಲಿಕ್ಕೋ ಯೋಚನೆ ಮಾಡಬೇಕಾಗಿತ್ತು. ಬಿಡಪ್ಪ, ಇವತ್ತು ನಮ್ಮ ಅಣ್ಣ ಇಲ್ಲ, ನನ್ನ ತಮ್ಮ ಇಲ್ಲ, ನನ್ನ ಯಜಮಾನ ಇಲ್ಲ ಅಂದ್ರೂ ನನ್ನ ಖಾತೆಯಲ್ಲಿ ಅಕೌಂಟಲ್ಲಿ ಹಣ ಇದೆ, ಗೃಹಲಕ್ಷ್ಮಿ ಹಣ ಇದೆ, ಆ ಹಣದಿಂದ ಮಾಡ್ಕೊಂಡು ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನ ಅಂತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರ ಮಾಡಿದೆ. ಇವತ್ತು ಕುಟುಂಬದ ಉನ್ನತೀಕರಣಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಸರ್ಕಾರ ನೀಡಿದೆ. ಅದರಿಂದ ಮಹಿಳೆ ತನ್ನ ಕುಟುಂಬವನ್ನು ಮುನ್ನಡೆಸುವಲ್ಲಿ ಇವತ್ತು ಈ ರಾಜ್ಯದಲ್ಲಿ ತಲಾದಾಯ ಕೂಡ ಇವತ್ತು ಜಾಸ್ತಿ ಆಗಿದೆ. ಇವತ್ತು ಕೇಂದ್ರವಾಗಿ ಇಡೀ ಈ ಒಂದು ವ್ಯವಸ್ಥೆ ಇವತ್ತು ಇಡೀ ದೇಶದಲ್ಲಿ, ಇದು ಕರ್ನಾಟಕದ 4 ಕೋಟಿ ಜನಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಮಾತಾಗಿರ್ತಕ್ಕಂಥ ಈ ಪಂಚಾಯತ್ ಯೋಜನೆಗಳು ಇವತ್ತು ಇಡೀ ದೇಶ ಮಾತಾಡ್ತಿದೆ. ಇವತ್ತು ಯಾರು ಗ್ಯಾರಂಟಿ ಯೋಜನೆಗಳನ್ನ ವಿರೋಧವನ್ನು ಮಾಡ್ತಿದ್ರು, ಯಾರು ಟೀಕೆ ಮಾಡ್ತಿದ್ರು ಅಂತವ್ರು ಇವತ್ತು ಬೇರೆ ರಾಜ್ಯಗಳಲ್ಲಿ ಹರಿಯಾಣ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಡೆಲ್ಲಿ ಇರ್ಬೋದು, ಇಂತಹ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ತಲುಪುವ ಮೂಲಕ ಜನರಲ್ಲಿ ಏನಾದರೂ ಮಾಡಿ ಹಿಂದುಳಿದಿರ್ತಕ್ಕಂಥ ಬಡವರು ಅಂತವ್ರನ್ನ ಒಂದು ಮುಖ್ಯವಾಗಿ ತರುವ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕವನ್ನು ಮಾದರಿಯಾಗಿ ಇವತ್ತು ತಗೊಂಡಿದ್ದಾರೆ. ಈ ಒಂದು ಗ್ಯಾರಂಟಿ ಯೋಜನೆಗಳು ತಾವೆಲ್ಲ ಸರ್ಕಾರಿ ಅಧಿಕಾರಿಗಳು ಕೂಡ ತಮ್ಮ ಮುಖ್ಯವಾದ ಪಾತ್ರ ಇದೆ. ನೀವೆಲ್ಲರೂ ಕೂಡ ಏನೇ ಯೋಜನೆಗಳು ತಂದಾಗ ಕೂಡ ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯ. ನಮ್ಮ ಗುರುಗಳು ಡಿಪ್ಪಂಗ ವೆಂಕಟೇಶ್ವರ ಅವರು ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ರು. ಅವರಿಗೆ ನಾವು ಬಂದರೂ ಕೂಡ ಯಾವುದೇ ಸಂದರ್ಭದಲ್ಲಿ ನಾವು ಕಾಲ್ ಮಾಡಿದ್ರು ಕೂಡ ಅವರು ನಮ್ಮ ಶಕ್ತಿ ಯೋಜನೆಗೆ ಮೀರಿ ನಮಗೆ ಬೇರೆ ಬೇರೆ ರೀತಿಗಳು ಕೂಡ ಮಾರ್ಗದರ್ಶನವನ್ನು ಕೊಟ್ಟುಕೊಂಡು ಎಲ್ಲ ರೀತಿ ಕೂಡ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಕೂಡ ಏನು ಯೋಜನೆಗಳನ್ನ ಇನ್ನಷ್ಟು ಯಾರು ಫಲಾನುಭವಿಗಳು ಇದರಿಂದ ಇವತ್ತು IT, GST ತಾಂತ್ರಿಕ ಸಮಸ್ಯೆಗಳು ಮತ್ತೆ ಗೃಹಲಕ್ಷ್ಮಿಯಲ್ಲಿ ಯೋಜನೆಯಲ್ಲಿ ಇವತ್ತು ಆಧಾರ್ ಲಿಂಕ್ ಆಗಿಲ್ಲ, ಅವರಿಗೆ ಅವೇರ್ನೆಸ್ ಮೂಡಿಸಬೇಕಾಗುತ್ತೆ. ಆ ಉದ್ದೇಶಕ್ಕೆ ಇವತ್ತು ಸರ್ಕಾರ ಕೂಡ ಸುತ್ತೋಲೆ ಮಾಡಿ ಈಗಾಗಲೇ ಕಳಿಸ್ಕೊಟ್ಟಿದ್ದಾರೆ ಪಂಚಾಯತಿ ಮಟ್ಟದಲ್ಲಿ. ಈಗ ಅಧಿಕಾರಿಗಳು ನಾವು ಒಂದು 15 ಜನ 20 ಜನ ಇರ್ಬೋದು ನಮ್ಮ ಸದಸ್ಯರು ಸೇರಿ, ಇವತ್ತು 100 ಜನ ಇರ್ತಾರೆ. ಅವರು ಇಲ್ಲಿ ನಮ್ಮ ಕಚೇರಿಗೆ ಬರೋದು ನಾವೇ ಅವರು ಇರ್ತಕ್ಕಂಥ ಜಾಗಕ್ಕೆ ಹೋಗಿ ಮಾಡಿದಾಗ ಈ ಸಮಸ್ಯೆಗಳ ಬಗೆಹರಿದು ಇನ್ನಷ್ಟು ಜನ ಈ ಸರ್ಕಾರದ ಸೌಲಭ್ಯಗಳನ್ನು ತಗೊಂಡು ಅವರು ಕೂಡ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು, ಸಮಾನತೆಯನ್ನು ಕಾಣಬೇಕು, ಜನರಲ್ಲಿ ಒಂದು ಸಂತಸವನ್ನು ನೋಡಬೇಕು ಅಂತೇಳಿ ಸರ್ಕಾರ ಇವತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ರೂಪುರೇಷೆಗಳನ್ನ ಅಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಅದಕ್ಕೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಕೈ ಜೋಡಿಸಿ ತಮ್ಮೆಲ್ಲರೂ ಸಹಕಾರದಿಂದ ನಮ್ಮ ಸಮಿತಿನೂ ಕೂಡ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆಯೇ ಇವತ್ತು 2,000 ರೂಪಾಯಿ ಕೊಟ್ಟಂತದ್ರಲ್ಲಿ ಇವತ್ತು 500 ಆರೈಕೆ ಮಾಡ್ತಿದ್ದಾರೆ. ಎಷ್ಟೋ ಜನ ಚೀಟಿಗಳು ಹಾಕೊಂಡು ಆ ಚೀಟಿಯಿಂದ ತಗೊಂಡಿರ್ತಕ್ಕಂಥ ಹಣವನ್ನ ಬೇರೆ ಒಂದು ಫ್ರಿಡ್ಜ್ ತಗೊಳ್ಳೋದು, ಟಿವಿ ತಗೊಳ್ಳೋದು, ಬೈಕ್ ತಗೊಳ್ಳೋದು,
ಅಥವಾ ಇನ್ನಿತರ ಅವರು ಏನಾದರೂ ಕುರಿ ಸಾಕಾಣಿಕೆ ಹಸು ತಗೊಳ್ಳೋದು, ಈ ರೀತಿಯ ಬೇರೆ ಬೇರೆ ಗುಡಿ ಕೈಗಾರಿಕೆಗಳನ್ನು ಉಪಯೋಗಿಸೋದು, ಈ ರೀತಿ ಎಲ್ಲ ರೀತಿಯಲ್ಲಿ ಗೃಹಲಕ್ಷ್ಮಿ ಇವತ್ತು ಅದೊಂಥರ ಬ್ಯಾಂಕ್ ಇದ್ದಂಗೆ ಅಂತ ನಾನಂತೂ ಹೇಳಿಕೆ ಬಯಸ್ತೀನಿ. ಅದೇ ರೀತಿ ಈಗ ನಮಗೆ ಗೃಹ ಜ್ಯೋತಿಯವರು ಮಾಹಿತಿಯನ್ನು ಕೊಟ್ಟರು. ಗೃಹ ಜ್ಯೋತಿಯವರು ಏನು ಅಂತ ಹೇಳಿದ್ರೆ ಡೆಪಾಸಿಟ್ ಹಣ ಏನು ಅವರಿಗೆ ಬರ್ತಾ ಇರೋದ್ರಿಂದ ಈಗ 200 ಯೂನಿಟ್ಗೆ ಉಚಿತವಾಗಿದೆ. 200 ಯೂನಿಟ್ ಮೇಲೆ ಅವರು ಬಳಕೆ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಅವರಿಗೆ ಬಿಲ್ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಬಟ್ ಅವ್ರೇನು ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಫ್ರೀ ಡೆಪಾಸಿಟ್ ಏನು ಮಾಡ್ಕೊಂಡಿದ್ದಾರೆ 400 ರೂಪಾಯಿಗೆ, ಸೊ ಅದು ಕಟ್ಟಿಲ್ಲ ಅವರು. ಸರ್ಕಾರ ಹೇಳ್ಬಿಟ್ಟಿದೆ ನಮಗೆ ಫ್ರೀ ಅಂತ, ನಾವು ಯಾಕೆ ಕಟ್ಟಬೇಕು ನಮ್ಗೆ ಗೊತ್ತಿದೆ ಅಂತ ಹೇಳಿ ನಮ್ಮ ಸದಸ್ಯರಿಗೂ ಕೂಡ ತುಂಬಾನೇ ದೂರುಗಳು ಬರ್ತಿದೆ. ಅದನ್ನ ನಾವು ಪಂಚಾಯತಿ ಮಾಡೋದು ಅವ್ರಿಗೆ ನಾವು ಕ್ಲಾರಿಫೈ ಮಾಡಬೇಕಾಗುತ್ತೆ. ಯಾಕೆ ಈ ಥರ ಆಗ್ತಿದೆ, ಏನು ಸಮಸ್ಯೆ ಅಂತ ಹೇಳಿದಾಗ ಅವ್ರಿಗೆ ಅರ್ಥ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಮತ್ತೆ ಅಧಿಕಾರಿಗಳು ಪಂಚಾಯತಿ ಮಾಡ್ಕೊಂಡು ಬಂದಾಗ ಅವ್ರಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡೋಣ. ಮತ್ತೆ ನಿಮ್ಮಲ್ಲಿ ಲೈನ್ಗಳು ಅದನ್ನು ನಿಮ್ಮನ್ನು ಮನವಿ ಮಾಡಿದ್ದೀನಿ. ನಾವು ನಿಮ್ಮ ಇಲಾಖೆಯವರಿಗೆ ಮೇಲಧಿಕಾರಿಗೆ ಈ ವಿಷಯವನ್ನು ತಿಳಿಸಿ ಏನು ಲೈನ್ಗಳು ಬಿದ್ದಿದೆ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ನಮ್ಮಿಂದ ಆಗಲಿ. ನಾವು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದು ನಮಗೆ ಎಲ್ಲ ರೀತಿಯ ಮಾಹಿತಿ ಸಹಕಾರ ಕೊಟ್ಟಿದ್ದೀರಾ. ಹಾಗೆ ನಮ್ಮ ಯುವ ನಿಧಿ ಮತ್ತೆ ಸಬಲೀಕರಣ ಮೇಡಮ್ ಅವರು ಬಂದಿದ್ದಾರೆ. ಸೊ ನಾವು ಅದರಲ್ಲಿ ಸ್ವಲ್ಪ ಹಿಂದುಳಿದಿದ್ದೀವಿ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ತಾಲೂಕಲ್ಲಿ ಎಷ್ಟು ಕಾಲೇಜುಗಳಿದೆ ದೊಡ್ಡಬಳ್ಳಾಪುರ ಸೇರಿಕವಾಗಿ, ಅಂದರೆ ಅವ್ರಿಗೆಲ್ಲ ತೆರಗಡೆ ಆಗಿರ್ತಕ್ಕಂಥವ್ರು ಪದವಿ ಇರಲಿ ಡಿಪ್ಲೊಮಾದಲ್ಲಿ ತೆರಗಡೆ ಆಗಿರೋರು ಎಲ್ಲರೂ ದೊಡ್ಡಬಳ್ಳಾಪುರದಲ್ಲಿ ಅಂತ ಹೇಳಿ ನಾವು ಭಾವಿಸ್ಲಿಕ್ಕಾಗಲ್ಲ. ಬೇರೆ ಕಡೆ ಹೋಗಿ ಕೆಲಸ ಮಾಡ್ಕೊಂಡಿರ್ತಾರೆ. ಯಾರು ಕೆಲಸ ಸಿಕ್ಕಿರಲ್ಲ, ಅವ್ರಿಗೆ ಕೆಲಸ ಸಿಗೋ ತನಕ ಅವರಿಗೆ ಆರ್ಥಿಕವಾಗಿ ಅವರನ್ನ ಏನಾದರೂ ಉದ್ಯೋಗ ಕಂಡುಕೊಳ್ಳೋಣ, ಅವರ ಒಂದು ಜೀವನ ಸುಧಾರಿಸಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಉದ್ಯೋಗ ಕಂಡುಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಒಂದು ಯೋಜನೆ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ಮೇಡಮ್ ಅವರು ಕೂಡ ಅವ್ರ ಇಲಾಖೆಯನ್ನು ತಿಳಿಸಿ ಏನು ಈ ದೊಡ್ಡಬಳ್ಳಾಪುರದಲ್ಲಿ ಎಷ್ಟು ಕಾಲೇಜ್ ಇದೆ, ಎಷ್ಟು ಜನ ಪದವೀಧರರು ಪ್ರತಿ ವರ್ಷ ಹೊರಗಡೆ ಬಂದಿದ್ದಾರೆ, ಡಿಪ್ಲೊಮಾದವರು ಎಷ್ಟು ಹೊರಗಡೆ ಬಂದಿದ್ದಾರೆ, ನಿಮ್ಮ ಗುರಿ ಏನು, ಎಷ್ಟು ಸಾಧನೆ ಮಾಡಿದ್ದೀರಾ, ಇನ್ನು ಹುಡುಗಿಯ ಸಾಧ್ಯವಾಗಿ ನಿಮ್ಮ ರೂಪರೇಷೆ ಏನು ಅಂತಕ್ಕಂಥದ್ದನ್ನ ನೀವು ಅದನ್ನ ಮಾಡಿದ್ರೆ ಇನ್ನಷ್ಟು ನಾವು ಪ್ರಗತಿಯನ್ನು ಸಾಧಿಸಬಹುದು. ಸರ್ಕಾರದ ಯೋಜನೆಯನ್ನ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಅನುಷ್ಠಾನ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಬಹುಶಃ ಎಲ್ಲ ಇಲಾಖೆಯೊಂದು ಆಯ್ತು ಅಂತ ಎಲ್ಲ ಇಲಾಖೆಯೊಂದು ಆಯ್ತು. ನಮಗೆ ನಾವೆಲ್ಲ ಇಲಾಖೆಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಾವು ಎಲ್ಲ ಅದಕ್ಕೆ ಮಾಹಿತಿ ಮತ್ತೆ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅದರಲ್ಲಿ ವಿಶೇಷವಾಗಿ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಮಂಜುನಾಥ್ ಅವರು ಇದು ಪ್ರಥಮವಾಗಿರ್ತಕ್ಕಂಥ ಸಭೆಯಾಗಿರೋದ್ರಿಂದ ಅವರು ಈ ಕಂಟಿನ್ಯೂಸ್ ಆಗಿ ಗತಿಗಳು ಬಂದಿದ್ದರಿಂದ ಇದಾಗಿಲ್ಲ. ಈಗ 29-28ರಿಂದ ಏನು ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನಾವು ಎಲ್ಲ ಮಟ್ಟಿಗೆ ನಿಗದಿ ಮಾಡಿದ್ದೀವಿ. ಅದಕ್ಕೆ ಅವರು ಎಲ್ಲ ಪಂಚಾಯತಿ ಪಿಡಿಒಗಳಿಗೆ ಈಗಾಗಲೇ ನಮ್ಮಿಂದ ನಿರ್ದೇಶನ ನೀಡಿದ್ದಾರೆ. ಕಾರ್ಯಕ್ರಮ ಈ ರೀತಿ ಆಗಬೇಕು, ನೀವು ವ್ಯಾಪಕವಾಗಿ ನೀವು ಪಂಚಾಯತಿ ಮಟ್ಟದಲ್ಲಿ ಪ್ರಚಾರ ಮಾಡಬೇಕು. ನಿಮ್ದು ಏನು ಸ್ವಚ್ಛತಾ ವಾಹನ ಇದೆ ಅದಕ್ಕೆ ಬೈಕ್ ಅಳವಡಿಸಿಕೊಂಡು ಪ್ರಚಾರ ಮಾಡಬೇಕು. ಜನರ ಯಾವ ಸಮಸ್ಯೆ ಇದೆ ಅವರು ಬಂದು ತಮ್ಮ ಆಕ್ಷೇಪಗಳನ್ನು ಸಲ್ಲಿಸಿ ಆ ಸಮಸ್ಯೆಗೆ ಪರಿಹಾರವನ್ನು ಸ್ಥಳದಲ್ಲೇ ಕಂಡುಕೊಳ್ಳಿಕ್ಕೆ ಎಲ್ಲ ಅಧಿಕಾರಿಗಳು ಉಪಸ್ಥಿತಿ ಇರಬೇಕು ಅಂತೇಳಿ ಹೇಳಿದರೆ ನನಗೂ ಸುಮಾರು ಜನ ಪಿಡಿಒಗಳು ಫೋನ್ ಮಾಡಿದ್ರು. ಸರ್, ಇದು ನಾವು ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಇಲ್ಲ ಅಂತ ನಾನು ಕೇಳಿದ್ರು. ನಾವು ಹೇಳ್ತೀವಿ ಪ್ರಚಾರ ಮಾಡಬೇಕು. ನಮ್ಮ ಉದ್ದೇಶ ಇಷ್ಟೇ, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರು ವಂಚಿತರಾಗಬಾರದು ಯೋಜನೆಯಿಂದ ಅಂತೇಳಿ ಅವ್ರನ್ನ ಅವ್ರಿಗೆ ಸಿಗುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ನಾನು